ನಮಸ್ಕಾರ ಕೆ ಫೆಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಕ್ಸಾಕ್ಟ್ ಆಗಿ ನಾನು ಇವತ್ತು ಎಲ್ಲಿದ್ದೀನಿ ಅಂತಂದ್ರೆ ಸಿಗ್ರಿಯಾ ಲಾಕ್ ಫೋರ್ಟ್ ಅಲ್ಲಿದ್ದೀನಿ. ಸೊ ರಾವಣನ ಸಾಮ್ರಾಜ್ಯ, ಅವನು ಪುಷ್ಪಕ ವಿಮಾನನ ಬಂದು ಸ್ಟಾಪ್ ಮಾಡ್ತಾ ಇದ್ದಂತ ಜಾಗ. ಸೊ ನೆನ್ನೆ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾನು ಅಲ್ಲಿ ಹೋಗಿ ತಿರುಗಾಡಿದ್ದು ಮಾಡಿದ್ದು ಎಲ್ಲನೂ ಕೂಡ ನೋಡಿದ್ದೀರಾ. ಸೊ ಇವತ್ತು ನನ್ನ ಪ್ಲಾನ್ ಏನು ಅಂತಂದ್ರೆ ಸೀದಾ ಇಲ್ಲಿಂದ ನನ್ನ ಬೈಕ್ನ ಫಸ್ಟ್ ಕೊಡಬೇಕು. ಯಾಕಂತಂದ್ರೆ ನಾನು ಬೈಕ್ನ ತಗೊಂಡ್ಬಂದಿರೋದು ಟೋಟಲ್ 10 ದಿನಕ್ಕೆ, ಆದರೆ 5 ದಿನ ಎಕ್ಸ್ಟ್ರಾ ಆಗೋಗಿದೆ. ಆ್ಯಂಡ್ ಜೊತೆಗೆ ಅವ್ರಿಗೆ ಬುಕಿಂಗ್ಸ್ ಬೇರೆ ಕಡೆ ಇದೆಯಂತೆ. ಸೊ ದಟ್ ಇವತ್ತು 135 ಕಿಲೋಮೀಟರ್ ಜರ್ನಿ ಇಲ್ಲಿಂದ ನಿಗಾಂಬವರೆಗೂ ಹೋಗ್ತೀನಿ. ನಿಗಾಂಬದಲ್ಲಿ ಫಸ್ಟ್ ಬೈಕನ್ನ ಕೊಟ್ಬಿಟ್ಟು ಅದಾದ ಮೇಲೆ ಇಲ್ಲಿಯ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತಂದ್ರೆ ಬಸ್ ಆಗಲಿ ಟ್ರೈನ್ ಆಗಲಿ ಇದನ್ನೆಲ್ಲ ಇಟ್ಕೊಂಡು ಅಲ್ಲಿಂದ ಉತ್ತರ ಶ್ರೀಲಂಕಾ ಜಾಫ್ನಾ ಕಡೆಗೆ ಹೋಗ್ತೀನಿ. ಸೊ ಜಾಫ್ನಾ ನಿಮಗೆ ಗೊತ್ತಿರಬೇಕು, ತುಂಬಾ ತಮಿಳಿಗರು ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಅಂಡ್ ನಿಮಗೆ ಲೈಕ್ ಎಲ್ಲಾ ಕಡೆನೂ ಬರೀ ತಮಿಳನ್ಸೆ ಜಾಸ್ತಿ ಸಿಗೋದು. ಬ್ರಿಟಿಷ್ ಕಾಲದಲ್ಲಿ ಇಲ್ಲಿ ಕೆಲಸಕ್ಕೆ ಅಂತ ಬಂದಂತ ಎಷ್ಟೋ ತಮಿಳರು ಇವತ್ತು ಶ್ರೀಲಂಕಾದಲ್ಲಿ ಹೆಂಗೆ ಜೀವನ ಮಾಡ್ತಾ ಇದ್ದಾರೆ, ಇಲ್ಲಿನ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂತ ತಿಳ್ಕೊಬೇಕು ಅಂತಂದ್ರೆ ನಾವು ಇವತ್ತು ಅಥವಾ ನಾಳೆ ಅಷ್ಟಕ್ಕೆ ಜಾಫ್ನಾಗ್ ಹೋಗ್ಬೇಕು. ಯಾಕಂದ್ರೆ 137 ಕಿಲೋಮೀಟರ್ ಹೋಗೋಕೆ 4 ಅವರ್ ತೋರಿಸ್ತಾ ಇದೆ. ನಿಮ್ಗೆ ಗೊತ್ತು ಶ್ರೀಲಂಕಾದಲ್ಲಿ ಎಲ್ಲಾ ಕಡೆನೂ ಸಿಂಗಲ್ ರೋಡ್ ಅಂದ್ರೆ. ಸೊ ಪ್ರೆಸೆಂಟ್ ಅಂತೂ ನಾನಿವಾಗ ಈ ರಾಕ್ ಫೋರ್ಟ್ ಅಂತಂದ್ರೆ ವರ್ಲ್ಡ್ ಹೆರಿಟೇಜ್ ಸೈಟ್ ಅಲ್ಲ ಒಂದಾಗಿರ್ತಕ್ಕಂಥ ಈ ಜಾಗನ ಇಲ್ಲಿಂದ ನೋಡ್ಕೊಂಡು ಹೊರಡ್ತಾ ಇದ್ದೀನಿ. ಬನ್ನಿ ಮತ್ತಿವಾಗ ನಮ್ಮ ಜಿಂಕೆ ಮರಿ ಜೊತೆ ಪಯಣನ ಮಾಡೋಣ. ಆ್ಯಂಡ್ ಜಿಂಕೆ ಮರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಇಷ್ಟೂ ಜರ್ನಿಲಿ ನನಗೆ ಯಾವುದೇ ರೀತಿ ತೊಂದರೆನ ಕೊಡದೆ ಆರಾಮಾಗಿ ಎಲ್ಲ ಕಡೆ ಕರ್ಕೊಂಡು ಹೋಗಿದೆ. ಆ್ಯಂಡ್ ಇವತ್ತೊಂದು ದಿನ ಸೇಫಾಗಿ ಹೋಗಿ ಸೇರ್ಕೊಂಡ್ರೆ ಸಾಕು. ಆ್ಯಂಡ್ ಜೊತೆಗೆ ಶ್ರೀಲಂಕಾದಲ್ಲಿ ನೀವು ರೋಡಲ್ಲಿ ಬೈಕ್ ಓಡಿಸೋದು ತುಂಬಾ ರಿಸ್ಕಿ ಇದೆ. ಯಾಕೆ ಅಂತಂದರೆ ಮೇಯ್ನು ಈ ಬಸ್ಗಳು ಬರುತ್ತೆ ಗೊತ್ತಾ, ಪಬ್ಲಿಕ್ ಬಸ್ಗಳು ಹೆವಿ ಅಂದರೆ ಹೆವಿ ರ್ಯಾಶಲ್ಲಿ ಇರ್ತಾರೆ. ಅದೊಂಚೂರು ನೋಡ್ಕೊಂಡು ಓಡಾಡಬೇಕು. ಇನ್ ಕೇಸ್ ನೀವೇನಾದರೂ ಶ್ರೀಲಂಕಾದಲ್ಲಿ ಬಂದು ಗಾಡಿ ಅಥವಾ ಕಾರಲ್ಲಿ ಓಡಾಡ್ತಿದ್ದೀರಾ ಅಂತಂದರೆ. ಇದೇ ನೋಡಿ ಸಿಗ್ರಿಯಾ ಊರು, ಒಂದು ವಿಲೇಜ್ ಅಷ್ಟೇ. ಬಟ್ ಇಲ್ಲಿ ಅಂದರೆ ಈ ಕಡೆ ಸಿಟಿ ಒಂಚೂರು ಈ ಕಡೆಗೆ ಬಂತು ಅಂತಂದರೆ ಈ ಥರ ರೆಸ್ಟೋರೆಂಟ್ಗಳು ಸಿಗುತ್ತೆ. ಬಟ್ ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಆನೆಗಳು, ಆ ಆನೆಗಳ ಜೊತೆ ಒಂದು ವಾಕು ರೈಡು ಇದೆಲ್ಲ ಮಾಡ್ತಾ ಎಂಜಾಯ್ ಮಾಡ್ತಾರೆ. ಅಯ್ಯಯ್ಯೋ ಐ ಐ ಐ ಐ ಐ ಐ ಐ ಐ ಆ ಪಾಪ ನೋಡಿ ಚೆನ್ನಾಗಿ ಕೂತೈತಿ ನೋಡಿ. ತಿಂಡಿಗೆ ಬೆಂಟೋಟ ಬೇಕೋಸ್ಗೆ ಬಂದಿದ್ದೀನಿ. ಸೊ ದೋಸೆ ಗೀಸೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಹೋಟ್ಲುಗಳಲ್ಲಿ ಈ ಥರ ಜಾಲರಿ ಇಟ್ಟಿರ್ತಾರೆ. ಸೊ ಏನಕ್ಕೆ ಅಂತಂದರೆ ನಾವು ಕೈ ತೊಳೆದಾಗ ಅನ್ನ ಇದೆಲ್ಲ ಹೋಗಿ ಇಲ್ಲಿ ಸಿಗಾಕಿಡುತ್ತಲ್ಲ, ಹಂಗೆ ಸಿಗಾಕೊಂಬಾರ್ದು ಅಂದ್ಬಿಟ್ಟು ಈ ಥರ ಇಟ್ಟಿರೋದು. ಚಿಕ್ಕದಾಗಿ ಒಂದು ಬಕೆಟು, ಸೊ ಒಂದು ಮಕ್ಳಿ ಬಕೆಟು ಅದಾಕಿ ದೋಸೆ ಅಂದರೆ ನಮ್ಮ ಥರ ಪ್ಯೂರ್ ದೋಸೆ ಅಲ್ಲ, ಒಂದು ಲೈಕ್ ಮೈದಾ ಥರದ ದೋಸೆ. ಅದಕ್ಕೆ ನೋಡಿ ಇದು ಕೊಟ್ಟಿದ್ದಾರೆ, ದಾಲ್ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಚಟ್ನಿ. ಒಂದು ರೌಂಡು ಬಾರಿಸಿ ಎಲ್ಲ ಮುಗೀತು. ಟೋಟಲ್ ಅಲ್ಲಿಗೆ 3 ಅವರ್ 13 ನಿಮಿಷ ತೋರಿಸ್ತಾ ಇದೆ. 130 ಕಿಲೋಮೀಟರ್. ದಾಂಬುಲಾದಲ್ಲಿದ್ದೀನಿ. ದಾಂಬುಲಾದಿಂದ ಗಲೇವಲದಿಂದ ಮೆಲ್ಸಿಪುರ, ಕರುಂಗೇಲ, ನೆರಮಾಲ, ಗೂರಿಲ್ಲ, ನಿಗಾಂಬೋ. ಸೊ ಈಗ ಮತ್ತೆ ಬೀಚ್ ಸೈಡ್ಗೆ ಹೋಗ್ತೀವಿ. ಆಕ್ಚುಲಿ ಇಲ್ಲಿ ಬಂದಮೇಲೆ ಇನ್ನೊಂದು ಮ್ಯಾಟ್ರ್ ಗೊತ್ತಾಯಿತು. ನಾನು ನಿಮಗೆ ಪ್ಲಾನ್ ಮಾಡಬೇಕಾದ್ರೆ ಹೇಳಿದ್ದೆ ಇಲ್ಲಿಂದ ಜಾಫ್ನಾಗ ಹೋಗ್ತೀನಿ, ಜಾಫ್ನಾದಿಂದ ಫೆರಿ ಸರ್ವಿಸ್ನ ಹಿಡ್ಕೊಂಡು ತಮಿಳ್ನಾಡಿಗೆ ಹೋಗಿ ಸೇರ್ಕೊತೀನಿ ಅಂತ. ಬಟ್ ಆದರೆ ಏನಾಗಿದೆ ಗೊತ್ತಾ, ಫೆರಿ ಸರ್ವಿಸ್ ಸ್ಟಾಪ್ ಆಗಿಬಿಟ್ಟಿದೆ. ಕಾರಣ ಏನು ಅಂತಂದರೆ ಕ್ಲೈಮ್ಯಾಟಿಕ್ ಕಂಡೀಷನ್ ಕರೆಕ್ಟಾಗಿಲ್ಲ. ಅದಕ್ಕೋಸ್ಕರ ಇದನ್ನು ಸ್ಟಾಪ್ ಮಾಡಿದ್ದೀವಿ. ನವಂಬರ್ವರೆಗೂ ಕೂಡ ಇದು ಓಪನ್ ಇರಲ್ಲ, ನವಂಬರ್ ಎಂಡ್ವರೆಗೂ. ನೀವೇನಾದ್ರು ಬುಕ್ ಮಾಡ್ಕೋಬೇಕು ಅಂತಂದರೆ ಡಿಸೆಂಬರ್ಗೆ ಮಾಡಬೇಕು. ಆದರೆ ಡಿಸೆಂಬರ್ಗೆ ಮಾಡಬೇಕಾದ್ರೆ 1 ವಾರದಕ್ಕೆ ಮುಂಚೆನೇ ನೀವು ನಮಗೆ ತಿಳಿಸ್ಬೇಕು ಅಂತ ಹೇಳಿದ್ರು. ಈಗ ಯೋಚನೆ ಮಾಡಿ, ನನಗೀಗ ಇರೋದೇ ಇನ್ನು 15 ದಿನ ಇದೆ. ಇನ್ನು 15 ದಿನವೂ ಇಲ್ಲ ಅನ್ಕೊತೀನಿ. ET ಅಂತಂದರೆ ವೀಸಾ ತೊಗೊಂಬಂದಿರೋದು ಅಷ್ಟಲ್ಲಿ ಖಾಲಿ ಆಗಬೇಕು. ಸೊ ಇರೋಕ್ಕಾಗಲ್ಲ. ಮೇ ಬಿ ಸುಮ್ಮನೆ ಜಾಫ್ನ ಹೋಗಿ ನೋಡಿಕೊಂಡು ಅಲ್ಲಿರೋ ತಮಿಳ್ ಜನ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ವಾಪಸ್ ಬಂದ್ಬಿಡೋಣ ಅಂತ ಪ್ಲ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ಇನ್ನೂ CD ಬಿಸ್ನೆಸ್ ನಡೀತಾ ಇದೆ, ನೋಡ್ತಾ ಇದ್ದಾರಲ್ಲ, CD DVD ಬರೀ ತಮಿಳ್ ಫಿಲಮ್ಗಳೇ ಇದೆ. ತಮಿಳು ಮತ್ತು ತೆಲುಗು ಇದೆಲ್ಲ ಇದೆ. ನಮ್ಮ ಕನ್ನಡ ಫಿಲಮ್ಗಳು ಯಾವುದೂ ಇಲ್ಲ. ಮೇ ಬಿ ಈಗಿನ ಇದರಲ್ಲಾಗಿದ್ದಿದ್ರೆ KGF ಇವೆಲ್ಲ ಬರ್ತಿತ್ತು. ಮೇ ಬಿ ಆವಾಗ ಇಲ್ಲಿ ನಾವು ನೋಡೋಕ್ಕೆ ಸಿಗ್ತಾಯಿತ್ತು. ಬಟ್ ಇವೆಲ್ಲ ಹಳೆಯ ಫಿಲಮ್ಗಳೇ ಇರೋದ್ರಿಂದ ಎಲ್ಲ ಹಳೆ CD DVDಗಳಿದೆ. ಮೇ ಬಿ ಬಾಡಿಗೆಗೆ ತಗೊಂಡೋಗಿ ಇದನ್ನು ಪ್ಲೇ ಮಾಡ್ತಾರೆ ಅಂತ ಅನ್ಕೊತೀನಿ. ಎಸ್, ಸೊ ನೋಡಿ ಕರೆನ್ಸಿ ಎಕ್ಸ್ಚೇಂಜ್ ಮಾಡ್ಕೊಂಡಾಯಿತು. ಅಂದರೆ ಬೇರೆ ಬೇರೆ ನೋಟ್ಗೆ ಬೇರೆ ಬೇರೆ ವ್ಯಾಲ್ಯೂ ಕೊಟ್ಟಿದ್ದಾರೆ. ಈಗ ಒಂದು ಮತ್ತು 30,000 ರೂಪಾಯಿ ತಗೊಂಡಿದ್ದೀನಿ. ಯಾಕಂದರೆ ನಾನೀಗ ಜಾಫ್ನ ಆ ಕಡೆಗೆಲ್ಲ ಹೋಯ್ತು ಅಂತಂತಂದರೆ, ಜಾಫ್ನ ಆ ಕಡೆಗೆಲ್ಲ ಹೋದರೆ ನನಗೆ ಈ ದುಡ್ಡು ಅವಶ್ಯಕತೆ ಬೀಳುತ್ತೆ. ಸೊ ಇನ್ನೇನೇ ಇದ್ರು ಟುಕ್ಗೆ ಯೂಸ್ ಮಾಡಬೇಕು. ಬಾಯ್.
ನಿಗಾಂಬ ನೋಡಿ, ನಿಗಾಂಬನೂ ಅಷ್ಟೇ ಒಳ್ಳೆ ವೈಬ್ ಇರೋ ಜಾಗ ಇದೆ. ನೀವು ಯೋಚನೆ ಮಾಡಿ, ಇಟಾಲಿದು ಗೆಲಾಟೋದು ಅಂದರೆ ಐಸ್ ಕ್ರೀಮ್ ಶಾಪ್ ಇದೆ ಅಂತಂದರೆ ಇಲ್ಲಿಗೆ ಎಷ್ಟು ಜನ ಇಟಾಲಿಯನ್ಸ್ ಬರ್ಬೋದು ಆ್ಯಂಡ್ ಯುರೋಪಿಯನ್ಸ್ ಬರ್ಬೋದು ಅಂತ. ಕರೆಕ್ಟ್ ಅಲ್ವಾ? ಇವತ್ತಿಗೆ ನಾನು ಶ್ರೀಲಂಕಾಗೆ ಬಂದು 17ನೇ ದಿನ. ನಾನು ಇವತ್ತು ಎಕ್ಸಾಕ್ಟ್ ಆಗಿರೋ ಜಾಗ ಬಂದ್ಬಿಟ್ಟು ನಿಗಾಂಬೋ ಅಂತ. ಸೊ ಈ ಸ್ಟೇನಲ್ಲೇ ಉಳಿದಿದ್ದೆ, ಅಲ್ಟಿಮೇಟ್ ಸ್ಟೇ. ಸೊ ಇದಕ್ಕೆ ನಾನು ಕೊಟ್ಟಿದ್ದು ನಮ್ಮ ಇಂಡಿಯಾ ರುಪಿನಲ್ಲಿ 500 ರೂಪಾಯಿ. ಇಲ್ಲಿಂದ ಮನ್ನಾರ್ಗೆ ಹೋಗ್ತಾ ಇದ್ದೀನಿ. ನಿಮಗೆ ಗೊತ್ತು, ನಾನು ಆಲ್ರೆಡಿ ಇವಾಗ ಬೈಕ್ ತೊಗೊಂಡು ಇಲ್ಲೆಲ್ಲ ಸುತ್ತಾಡಿದೆ ಮಾಡಿದೆ, ಅವೆಲ್ಲ ನೋಡಿದ್ದೀರಾ. ಬಟ್ ಇಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ನೋಡಿದಾಗ ಅದನ್ನು ಕೂಡ ಯೂಸ್ ಮಾಡಿ ನೋಡಬೇಕು ಆ್ಯಂಡ್ ಅದನ್ನು ನಿಮಗೆ ತಿಳಿಸ್ಬೇಕು ಅಂತ ನನಗನ್ನಿಸ್ತು. ಅದಕ್ಕೆ ಇವತ್ತು ಇಲ್ಲಿಂದ ನಾನು ಮನ್ನಾರ್ ಅನ್ನೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ನಾನಿವಾಗ ಒಂದು ಆಟೋನ ಬುಕ್ ಮಾಡ್ತಾ ಇದ್ದೀನಿ. ಸೊ ಪಿಕ್ ಮೀ ಅನ್ನೋ ಒಂದು ಅಪ್ಲಿಕೇಶನ್ ಇದು ನೋಡಿ. ರೈಡ್ಸು, ಫುಡ್ಡು, ಮಾರ್ಕೆಟು, ಇವೆಂಟ್ಸು, ರೆಂಟಲ್ಸು ನಿಮಗೆ ಎಲ್ಲ ಥರ ಸಿಗುತ್ತೆ ಇದರಲ್ಲಿ. ನಾನಿವಾಗ ರೈಡ್ಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ರೈಡ್ಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ಏನು ಮಾಡ್ತೀನಿ, ನನ್ನ ಲೊಕೇಶನನ್ನು ನಾನು ಫಿಕ್ಸ್ ಮಾಡ್ತೀನಿ. ಓಕೆ, ನಿಗಾಂಬೋ ಬಸ್ ಸ್ಟ್ಯಾಂಡ್ ಇಲ್ಲಿದೆ ನೋಡಿ, ಬಸ್ ಸ್ಟ್ಯಾಂಡ್ ನಿಗಾಂಬೋ. ಆಟೋ ತಗೊಂಡ್ರೆ 289, ಬೈಕ್ ತಗೊಂಡ್ರೆ 238, ಟ್ಯಾಕ್ಸಿ ತಗೊಂಡ್ರೆ 386. ಗುಡ್ ಮಾರ್ನಿಂಗ್, ನಿಗಾಂಬೋ ಬಸ್ ಸ್ಟೇಷನ್. ಎವಳಣ್ಣ? ಹಾಂ ನೋಡಿ, ಇಲ್ಲಿದೆ ಉಳುಂದು ಗೀ ದೋಸೆ. ಅಯ್ಯೋ, ಆನಿಯನ್ ದೋಸೆ. ಅಣ್ಣ ದೋಸೆ ಇರ್ಕಾ? ಅಕ್ಕ ಹಿಂಗೆ ಸಾಪಿಡ ದೋಸೆ ಬಂತು. ದೋಸೆ ಫೈನಲಿ ತಿನ್ಕೊಂಡು ಬಸ್ ಹತ್ತಾ ಇರೋದೆ. ಏನೇ ಆದರೂ ನಾವು ಇಂಡಿಯನ್ಸ್ ಹೆಂಗೆ ಅಂತಂದರೆ, ಊರಲ್ಲಿದ್ದಾಗ ಇಂಡಿಯನ್ಸ್ ಬಿಟ್ಬಿಟ್ಟು ಬೇರೆನೆಲ್ಲ ಹೋಗಿ ಹುಡುಕ್ತೀವಿ. ಚೈನೀಸ್ ರೆಸ್ಟೋರೆಂಟು, ಕೊರಿಯನ್ನು, ಅದು ಇದು ಅಂತ. ಬಟ್ ಹೋಗ್ಬಿಟ್ಟು ಹೊರಗಡೆಗೆ ಬಂದಾಗ ಇಂಡಿಯನ್ ಫುಡ್ ಎಲ್ಲಪ್ಪ ಸಿಗುತ್ತೆ ಅಂತ ಹುಡುಕ್ತೀವಿ. ಎಷ್ಟು ಮಜಾ ಅಲ್ವಾ ನಾವು? ಇಲ್ಲಿ ನೋಡಿ, ಜೊತೆಗೆ ಒಂದು ಬಸ್ ಸ್ಟೇಷನ್ ಇದೆ. ಮೇ ಬಿ ಇದು ಪ್ರೈವೇಟ್ ಬಸ್ ಅನ್ಸುತ್ತೆ. ಸೊ ಇವ್ರನ್ನ ಕೇಳೋಣ ಬನ್ನಿ, ಮನ್ನಾರ್ಗೆ ಬಸ್ ಇದೆಯಾ ಅಂತ. ಮನ್ನಾರ್ಗೆ ಬಸ್ ಇರ್ಕಾ? ಎ ಸಿ ಎವಳೋ, ನಾನ್ ಎ ಸಿ ಎವಳೋ? எவ்வளோ நேரம் அக்கா போகிறதுக்கு? மன்னாருக்கு போகிறதுக்கு. ஓகே, வெயிட் ಮಾಡೋಣ. ಅಕ್ಕ ಇದನ್ನ ಬಸ್ ಸ್ಟೇಷನ್ ಬುಕ್ பண்ணுறேடಮ್ಮ. ಬಸ್ ಹಿಂಗೆ வந்து நிற்கும் ಕನ್ಫರ್ಮಾ? ನೋಡಿದ್ರಾ? ಮನ್ನಾರಾ? ಹೌ ಮೆನಿ ಅವರ್ಸ್ ಟು ಮನ್ನಾರ್? 5 மணி நேரம். அப்படியா? 2400. ಓಕೆ ನೋಡಿ, ಅವರು ನನಗೆ ಟಿಕೆಟು ಕೂಡ ಕೊಟ್ಟಿದ್ದಾರೆ. ಸೊ ಈ ಟಿಕೆಟಲ್ಲಿ ಕಸ್ಟಮರ್ ಕಾಪಿ, ಕ್ಯಾಶ್ ನಾನ್ ರಿಫಂಡಬಲ್, ಟಿಕೆಟ್ ವ್ಯಾಲಿಡ್ ಫಾರ್ 1 ಮಂತ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಅದೇನು ಅಂತ ನನಗೂ ಅರ್ಥ ಆಯ್ತಾ ಇಲ್ಲ. 24 hours ಬಸ್ ಬುಕಿಂಗ್ ಸೆಂಟರ್ ಇವ್ರದ್ದು ಒಂದು ಪ್ರೈವೇಟ್ ಕಂಪ್ನಿ, ಆಯ್ತಾ. ಸೊ ಈಗ ನೋಡಿ, ಟೈಮ್ ಇಲ್ಲಿ ಬರ್ದಿದ್ದಾರೆ, ಎಷ್ಟೊತ್ತಿಗೆ 10:00 ಬರುತ್ತೆ. ಮನ್ನಾರ್ಗೆ 250 ಕಿಲೋಮೀಟ್ರು. 250 ಕಿಲೋಮೀಟ್ರಿಗೆ 800 ರೂಪಾಯಿ ನಮ್ಮ ದುಡ್ಡು. ಅಂದರೆ ಶ್ರೀಲಂಕಾದ್ದು ದೊಡ್ಡ ಬಸ್ಸೇ ಗುರು. ಸ್ವಲ್ಪ ಕೇಳೋದಕ್ಕೆ ಅವರು ನೀವು ಇಲ್ಲಿ ಬುಕ್ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಬಸ್ಗೆ ಡೈರೆಕ್ಟಾಗಿ ಫೋನ್ ಮಾಡಿ ಬುಕ್ ಮಾಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಕೊನೆಗೂ ಎ ಸಿ ಬಸ್ ಹತ್ಕೊಂಡು ಕೂತ್ಕೊಂಡ ಮೇಲೆ ನಿಜವಾಗ್ಲೂ ಸಮಾಧಾನ ಆಯ್ತು. ಈಗ ಬಸ್ ರೂಟ್ ನ ಹೇಳೋದಾದ್ರೆ, ನಿಗಾಂಬೋ ಇಂದ ಅನುರಾಧಪುರ ದಾಟಿ ಅಲ್ಲಿಂದ ಮನ್ನಾರ್ ಅನ್ನೋ ಊರಿಗೆ ಹೋಗುತ್ತೆ. ಇಲ್ಲಿಂದ ಟೋಟಲ್ 274 ಕಿಲೋಮೀಟರ್ ಜರ್ನಿ. ಮನ್ನಾರ್ ಅಂತಂದ್ರೆ ಇದೊಂದು ತಮಿಳು ಪದ. ಮಣ್ಣು ಅಂತಂದ್ರೆ ಫಲವತ್ತಾದ ಮಣ್ಣು. ಆರ್ ಅಂತಂದ್ರೆ ಹರಿಯೋ ಅಂತ ನದಿ. ಹರಿಯೋ ನದಿ ಹತ್ರ ಇರೋ ಫಲವತ್ತಾದ ಮಣ್ಣು ಹೊಂದಿರೋಂಥ ಊರೇ ಮನ್ನಾರ್ ಅಂತ ತಮಿಳಲ್ಲಿ ಅರ್ಥ ಹೇಳುತ್ತೆ. ಹೆಸರಿಗೆ ತಕ್ಕಂತೆ ಈ ಊರುಗಳನ್ನೆಲ್ಲ ನೋಡ್ತಾ ಇತ್ತು ಅಂತಂದ್ರೆ ಈ ಊರಿನ ಮಣ್ಣು ಎಷ್ಟು ಫಲವತ್ತಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಅಲ್ಲದೆ ಈ ಊರಿಗೆ ಹೋಗೋ ಹಾದಿನಲ್ಲಿ ಯಾವುದೇ ಅಂಗಡಿ ಮುಂಗಟ್ಟುಗಳು ನೀವೇನಾದ್ರೂ ನೋಡಿ, ಅಲ್ಲಿ ತಮಿಳು ಭಾಷೆ ರಾರಾಜಿಸ್ತಾ ಇರುತ್ತೆ. ಆಗ ನನ್ನ ತಲೆನಲ್ಲಿ ಬಂದಿದ್ದು ಒಂದೇ ಒಂದು ವಿಚಾರ, ತಮಿಳುಗರ ಭಾಷಾ ಪ್ರೇಮ. ಅಲ್ಲ, ತಮ್ಮ ಊರನ್ನ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಿ ವಲಸಿಗರಾಗಿ ಹೋದರೂ ಕೂಡ ಅವರವ್ರ ಮಾತೃಭಾಷೆನ ಬಿಟ್ಕೊಡದೆ ಅದೇ ಶ್ರೀಲಂಕಾ ರಾಷ್ಟ್ರದಲ್ಲಿ ಶ್ರೀಲಂಕಾದ ರಾಷ್ಟ್ರ ಭಾಷೆಗಳಲ್ಲಿ ಒಂದಾಗಿ ತಮಿಳನ್ನ ಮಾಡಿಸ್ತಾರೆ ಅಂತಂದ್ರೆ ಅದು ಅವರು ಅವರ ಭಾಷೆ ಮೇಲಿಟ್ಟಿರ್ತಕ್ಕಂಥ ಭಾಷಾ ಪ್ರೇಮ. ಜೊತೆಗೆ ಯಾವುದೇ ಕಾರಣಕ್ಕೂ ನಮ್ಮ ಭಾಷೆನ ಬಿಟ್ಕೊಡಲ್ಲ ಅಂತ ಅನ್ಕೊಳ್ಳೋ ಅವರ ದೃಢ ನಿರ್ಧಾರನ ನಾವು ನಿಜವಾಗ್ಲೂ ಮೆಚ್ಚಬೇಕಲ್ವಾ. ಓಕೆ, ಇವಾಗ ಮಧ್ಯದಲ್ಲಿ ಊಟಕ್ಕೆ ಅಂತ ಬ್ರೇಕ್ ಹಾಕಿದ್ದಾರೆ. ಸೊ ಎಲ್ಲ ಹಿಡಿತಾ ಇದ್ದಾರೆ, ನಾವು ಹೋಗೋಣ ಬನ್ನಿ.
ಮಧ್ಯದಲ್ಲಿ ಅನುರಾಧಪುರದಲ್ಲಿ ಊಟದ ಒಂದು ಸ್ಟಾಪ್ ಹಾಕಿ ಮತ್ತೆ ಅಲ್ಲಿಂದ ಗಾಡಿ ಹೊರಡುತ್ತೆ. ಇವಾಗ ಒಂದಷ್ಟು ವಿಷಯಗಳನ್ನ ನಾನಿಲ್ಲಿ ಗಮನಿಸ್ತೀನಿ. ಒಂದೇದು, ಗಾಡಿ ಹೊರಟು ಒಂದು ಅರ್ಧ ಗಂಟೆ ಆಗ್ತಿದ್ದಂಗೆ ನಾನೆಲ್ಲೂ ಶ್ರೀಲಂಕಾದಲ್ಲಿದ್ದೀನಾ ಅಥವಾ ತಮಿಳ್ನಾಡಲ್ಲಿದ್ದೀನಾ ಅನ್ನೋಷ್ಟು ಡೌಟು ನನಗೇ ಬರಕ್ ಶುರು ಆಯ್ತು. ಯಾಕಂದ್ರೆ ಇಲ್ಲಿ ನಾನು ನೋಡ್ತಾ ಇರ್ತಕ್ಕಂಥ ವ್ಯವಸಾಯದ ಪದ್ಧತಿ ಆಗಿರ್ಬೋದು, ಮನೆ ಶೈಲಿಗಳಾಗಿರ್ಬೋದು, ಅಥವಾ ಅಲ್ಲಲ್ಲಿ ಯಥೇಚ್ಛವಾಗಿ ಕಾಣಿಸ್ತಕ್ಕಂಥ ಈ ತಾಳೆ ಹಣ್ಣಿನ ಮರಗಳಾಗಿರ್ಬೋದು, ನಾನೆಲ್ಲೋ ತಮಿಳ್ನಾಡಲ್ಲೇ ಇದ್ದೀನಿ ಅನ್ನೋ ರೀತಿ ಫೀಲ್ ಅನ್ನ ಕೊಡ್ತಾ ಇತ್ತು. ಇನ್ನು ನಾನು ಕಣ್ಣು ಹಾಯಿಸದೆ ಹೆಜ್ಜೆ ಹೆಜ್ಜೆಗೂ ಕೂಡ ಗಣಪತಿ ದೇವಸ್ಥಾನ, ಮುರುಗನ್ ದೇವಸ್ಥಾನ, ಮಾರಿಯಮ್ಮನ್ ದೇವಸ್ಥಾನ, ಈ ತರದ್ದು ಸಿಕ್ಕಾಪಟ್ಟೆ ದೇವಸ್ಥಾನಗಳು ಕಾಣಕ್ ಸಿಗ್ತಾ ಇದ್ದಿದ್ದು ನನಗೆ ನಮ್ಮೂರಿನ ಪ್ರಾಪರ್ ವೈಬ್ ನ ಕೊಡ್ತಾ ಇತ್ತು. ಮೂರನೇ ವಿಚಾರ, ದಕ್ಷಿಣ ಶ್ರೀಲಂಕಾದಿಂದ ಇನ್ನೇನು ಉತ್ತರ ಶ್ರೀಲಂಕಾಗೆ ಬರ್ತಾ 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 ಇದ್ದಂಗೆನೆ ಎಲ್ಲೆಂದರಲ್ಲಿ ಕಸ ಹಾಕಿರೋದನ್ನ ಕಾಣ್ತೀನಿ. ಜೊತೆಗೆ ಫಾರೆಸ್ಟ್ ಒಳಗಡೆ ಪ್ಲಾಸ್ಟಿಕ್ ನ ರಾಶಿ ರಾಶಿ ಕಸಗಳು ಕಾಣ್ತಾ ಇರೋದು ಎಲ್ಲೋ ಒಂದ್ ಕಡೆ ನೋಡಿ ಮನ್ಸಿಗೆ ಬೇಜಾರಾಯ್ತು. ನಿಜ ಹೇಳ್ಬೇಕು ಅಂತಂದ್ರೆ ದಕ್ಷಿಣ ಶ್ರೀಲಂಕಾಗೆ ಕಂಪೇರ್ ಮಾಡಿದ್ರೆ ಉತ್ತರ ಶ್ರೀಲಂಕಾ ಎಲ್ಲೋ ಒಂದು ಕಡೆ ಕ್ಲೀನ್ನೆಸ್ ಅನ್ನೋದನ್ನ ಕಡಿಮೆ ಮಾಡ್ಕೊಂತು, ಅಥವಾ ಸಿವಿಕ್ ಸೆನ್ಸ್ ಕಡಿಮೆ ಇದೆ ಅನ್ನೋ ತರ ನನಗನ್ನಿಸ್ತು. ಈ ಬಸ್ ಒಳಗಡೆ ನೋಡಿ ಬೈಕ್ ಹಾಕಿದ್ರು, ಇನ್ನೇನು ಬಸ್ಸು ಮನ್ನಾರ್ ಹತ್ರ ಹೋಗ್ತಾ ಇದ್ದಂಗೆ ನನಗೆ ನಿಜ ನೋಡ್ಬಿಟ್ಟು ಶಾಕ್ ಆಯ್ತು. ಯಾಕೆ ಅಂತಂದ್ರೆ ಆ ಕಡೆ ಈ ಕಡೆ ಸಮುದ್ರ, ಅದ್ರ ಮಧ್ಯದಲ್ಲಿ ಒಂದು ಸಣ್ಣ ರೋಡು, ಆ ಸಣ್ಣ ರೋಡಲ್ಲಿ ಈ ಬಸ್ಸು ಹೈ ಸ್ಪೀಡಲ್ಲಿ ಹೋಗ್ತಾ ಇದೆ. ಎಸ್ಪೆಷಲಿ ಶ್ರೀಲಂಕಾದಲ್ಲಿ ಈ ದೊಡ್ಡ ದೊಡ್ಡ AC ಬಸ್ಗಳು ಮತ್ತೆ ಗವರ್ನಮೆಂಟ್ ಬಸ್ಗಳು ಏನಿದೆಯೋ ತುಂಬಾ ರ್ಯಾಶ್ ಆಗಿ ಓಡಿಸ್ತಾರೆ. ಈ ರ್ಯಾಶ್ ಆಗಿ ಓಡಿಸೋದು ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ವಿಯರ್ಡ್ ಅನ್ನಿಸ್ತು. ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಏನಪ್ಪಾ ಅನ್ನೋದು ಒಂದು ಫೀಲ್ ಬರೋದಾದ್ರೆ, ಇನ್ನೊಂದು ಕಡೆ ಈ ಹೋಗ್ತಾ ಇರೋ ಮಾರ್ಗನ ನೋಡ್ತು ಅಂತಂದ್ರೆ ಆಶ್ಚರ್ಯ ಆಗ್ತಾ ಇತ್ತು. ಅಲ್ಲ, ಆ ಕಡೆ ಈ ಕಡೆ ಎಲ್ಲ ಸಮುದ್ರ, ಒಂದು ದ್ವೀಪವಾಗಿರ್ತಕ್ಕಂಥ ಮನ್ನಾರ್ ಅನ್ನೋ ಊರಿಗೆ ಹೋಗ್ತಾ ಇರ್ತಕ್ಕಂಥ ಈ ಹಾದಿ ನನಗೊಂಥರ ಒಳ್ಳೆ ಅನುಭವನ ಕೊಡುತ್ತೆ. ಊರಿಗೆ ಎಂಟ್ರಿ ಆಗ್ತಾ ಇದ್ದಂಗೆನೆ ಸಮುದ್ರ ನಮ್ಮನ್ನ ವೆಲ್ಕಮ್ ಮಾಡ್ಕೊಂಡು, ಬಾ ಮಗನೆ ದ್ವೀಪದ ರಾಜ್ಯಕ್ಕೆ ನಿನಗೆ ಸ್ವಾಗತ ಅಂತ ಹೇಳ್ತಾ ಇದೆಯೇನೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಬಂದು ಇಳಿದ್ವಿ ನೋಡಿ ಇವಾಗ ಮನ್ನಾರ್ಗೆ. ಸೊ ತಲೈ ಮನ್ನಾರ್ಗೆ ಹೋಗೋಕ್ಕೆ ನೋಡಿ ಬೆಳಗ್ಗೆ ಇಲ್ಲಿಂದ ಬಸ್ ಇದೆ, ಇಲ್ಲಿಂದ ಹೋಗೋಣ. ಬಟ್ ಇವಾಗ ಹಂಗೆ ನೋಡ್ಕೊಳ್ಳಿ ಮನ್ನಾರ್ ಹೆಂಗಿದೆ ಅಂತ. ಸೊ ಈ ಜಾಗ ಯಾವುದು ಅಂತಂದರೆ ನಮ್ಮ ಇಂಡಿಯಾನ ಕೆಳಗಿನ ತುದಿ ಏನಿದೆಯೋ ಅದಕ್ಕೆ ಜಾಯಿಂಟ್ ಆಗಂತ ಶ್ರೀಲಂಕಾದ ಮೇಲಿನ ತುದಿ ಇದು. ಆಮೇಲೆ ನೋಡಿ ಇಲ್ಲಿ ಬರ್ತಾ ಇದ್ದಂಗೆ ಫುಲ್ ಎಲ್ಲ ಕಡೆನೂ ತಮಿಳೇನೆ. ನೋಡಿ ಇಲ್ಲಿ ತಂದೈ ಸೆಲ್ವಾ ಅಂತ ಬರ್ತಿದೆ. ಆಲ್ಮೋಸ್ಟ್ ಎಲ್ಲ ಇಲ್ಲಿ ಮಾತಾಡೋರೆಲ್ಲರೂ ತಮಿಳ್ ಮಾತಾಡೋರೆ. ಅವನ ಜೊತೆಗೆ ಏನು ಗೊತ್ತಾ, ಎಷ್ಟೋ ಜನ ಮುಸ್ಲಿಮ್ಸ್ನ ನೋಡಿದೆ, ಅವರೆಲ್ಲರೂ ಮಾತಾಡ್ತಾ ಇರೋದು ತಮಿಳೇನೆ. ತಮಿಳ್ ಬಿಟ್ಟು ಆಚೀಚೆ ಏನೂ ಮಾತಾಡಲ್ಲ. ನೋಡಿ ಏನು ಚೆನ್ನಾಗಿದೆ ಅಂತ. ಶಿವಲಿಂಗದ ಜೊತೆ ಗಣಪತಿ ಆಟ ಆಡ್ಕೊಂಡು ಒದ್ದಾಡ್ತಾ ಇರೋದೊಂದು ಫೋಟೋ ಅಲ್ಲಿಂದ ನೋಡ್ಬಿಟ್ಟು ನನಗೆ ಫುಲ್ ಅಟ್ರಾಕ್ಟ್ ಆಯಿತು. ಎಲ್ಲಿ ನೋಡಿ ಇಲ್ಲಿ ಏನು ಚೆನ್ನಾಗಿದೆ ಅಂತ. ಸೊ ಬೆಳಗ್ಗೆ ಬರ್ತೀನಿ, ಒಂದು ದೇವ್ರ ದರ್ಶನನೂ ಮಾಡೋಣ. ಈಗ ಹಂಗೆ ಸುಮ್ಮನೆ ಹೊರಗಡೆಯಿಂದ ನೋಡ್ತಾ ಇದ್ದೀನಲ್ಲ, ನೋಡ್ಕೊಂಡು ಕೈ ಮುಕ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ನಿಮ್ಮ ಮೇಲ್ಗಡೆ ಗಣಪತಿ ಇದೆ, ಒಳ್ಳೇದು ಮಾಡುತ್ತಂದೆ. ಆಲ್ಮೋಸ್ಟ್ ಇಲ್ಲಿ ತಮಿಳು ಜನ ಆ್ಯಂಡ್ ಬೀದಿಗಳೆಲ್ಲ ನೀವು ನೋಡ್ತಾ ಇರ್ಬೋದು. ಪ್ರಾಪರಾಗಿ ನಾನು ಯಾವುದೋ ಒಂದು ತಮಿಳ್ನಾಡಲ್ಲಿ ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ನೋಡಿ. ಸೇಮ್ ಜನನೂ ಹಂಗೆ ಆ್ಯಂಡ್ ಜೊತೆಗೆ ಅಂತ. ಬಟ್ ಕ್ಲೀನಾಗಿದೆ ಕಣ್ರಿ, ಎಷ್ಟು ಕ್ಲೀನಾಗಿರ್ಬೇಕು ಅಷ್ಟು ಕ್ಲೀನಾಗಿದೆ ಮಾತ್ರ. ಮತ್ತು ಇನ್ನೊಂದು, ಶ್ರೀಲಂಕಾದಲ್ಲಿ ನಾನು ನೋಡ್ದಂಗೆ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ಗಳು ಇರ್ತಾವೋ ಅವನ್ನೆಲ್ಲನೂ ರೋಡಿಂದ ಒಂದಷ್ಟು ದೂರ ದೊಡ್ಡ ಸ್ಪೇಸ್ ಮಾಡಿಟ್ಟಿರ್ತಾರೆ ನೋಡಿ. ಯಾವುದೇ ಕಾರಣಕ್ಕೂ ಈ ಮೇಯ್ನ್ ರೋಡ್ಗೆ ಎಫೆಕ್ಟ್ ಆಗಬಾರ್ದು. ಅಂದರೆ ಈಗ ನಮ್ಮಲ್ಲಿ ಒಂದು ಸಣ್ಣ ಸಣ್ಣ ಪಟ್ಟಣ ಪಂಚಾಯತಿಗಳಲ್ಲೆಲ್ಲ ರೋಡ್ ಸೈಡಲ್ಲಿ ಗಾಡಿಗಳು ನಿಲ್ಲಿಸ್ಕೊಂಡು ಅದರೆಲ್ಲ ಹಿಂಸೆ ಆಗುತ್ತೆ ಗೊತ್ತಾ ಜನಕ್ಕೆ. ಆ ಥರ ಹಿಂಸೆ ಆಗೋ ಥರ ಮಾಡ್ಕೊಂಡಿಲ್ಲ. ಸೊ ನಾನು ಯಾವ ಊರನ್ನ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ತಾಲೂಕೇನೆ ಹನೂರು ತಾಲೂಕು, ಅಲ್ಲಿ ಹಂಗೆ ಬಸ್ ಸ್ಟ್ಯಾಂಡ್ ಕಟ್ಟಿದ್ರೂ ಬಸ್ಗಳು ಬಸ್ ಸ್ಟ್ಯಾಂಡ್ಗೆ ಹೋಗಲ್ಲ. ಆ ರೋಡಲ್ಲೂ ಒಂದು ಸಲ ಬಂದು ನಿಲ್ಲಿಸ್ಬೇಕು ಈ ಕಡೆಗೆ. ಅದು ಅಭ್ಯಾಸ ಆಗಿಬಿಟ್ಟಿದೆ. ಚೇಂಜ್ ಆಗಬೇಕು ನೋಡಿ ಈ ಥರ. ಅಲ್ಲಿ ಕೊಟ್ಟಿರೋ ಜಾಗ ಅಲ್ಲಿಗೆ ಹೋಗ್ಬೇಕು ಬಸ್ಗಳು. ಗಟ್ಟಿ ಏನು ಅಂತಂದರೆ ಅಟ್ಲೀಸ್ಟ್ ಎಲ್ಲೋದ್ರೂ ಪರೋಟ ಸಿಗುತ್ತೆ. ಇದೊಂದು ಗಟ್ಟಿ, ಬಟ್ ಚೆನ್ನಾಗಿರುತ್ತೆ ಇಲ್ಲಿ ಪರೋಟ ಎಲ್ಲ ಸಖತ್ತಾಗಿದೆ ಮಾತ್ರ. ಹಾಗೆಯಾ? ಇಲ್ಲ 20. ಇದು ನೋಡಿ, ಇದು ಯಾವುದೋ ಒಂದು ಮಾರ್ಕೆಟು ಬಸ್ ಸ್ಟ್ಯಾಂಡ್ ಹತ್ರನೇ ಇದೆ, ಮಾತ್ರ ಚೆನ್ನಾಗಿದೆ.
ಸೊ ಇದು ನೋಡಿ ಬಸ್ ಸ್ಟ್ಯಾಂಡ್ ಹಿಂದೆ ನಾನು ಕೊಳ್ಳೇಗಾಲ ಬಸ್ ಸ್ಟಾಪ್ ನೋಡ್ದಂಗೆ ನಾಪ್ಕಾಯ್ತೈತೆ ನನಗೆ. ಈಗ ಈ ಮನ್ನಾರಲ್ಲಿ ಒಂದು ಲಾಡ್ಜ್ ಮಾಡಿದ್ದೀನಿ, ಸಿಟಿಯಿಂದ ಒಂದು 700 ಮೀಟ್ರ್ ದೂರದಲ್ಲಿ, ಆಯಿತಾ, ಹತ್ರನೇ ಇದೆ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಬರೀ ಎಲ್ಲ ಗೌರ್ಮೆಂಟಿಗೆ ಸಂಬಂಧಪಟ್ಟದ್ದೆಲ್ಲ ಇದೆ. ನೋಡಿ ಇವತ್ತು ನಾವು ಉಳ್ಕೊಳ್ಳೋಂಥ ಸ್ಟಾರ್ ಗೆಸ್ಟ್ ಹೌಸ್. ಎಪ್ಪೇ இருக்குமாண்ணா சர்வீஸுங்க ரூமு? எப்போ இருக்குமா? ஆமாம் இல்லைண்ணா ஃபுல்லா? அப்படியா? டூரிஸ்ட் வருவாங்களா ஜாஸ்தி இல்லை யார் வருவாங்க இங்கே? சேல்ஸா? ஆஹா, ஓகே. ஏசி இல்லையாண்ணா? ஏசி இல்லையா? ஏசி இருக்கு, டபுள் ரூம் தான் இருக்கு. அது எவ்வளோ? அது 4000 ரூபா. அப்படியா? ஃபேன் வரும்ல? ಸಮ ಸೂಡು ಹಂಗೆ வெளியே ಉಕ್ಕಾರಲ್ಲ. ಸಾಕು, ಸಿಂಪಲಾಗಿ ಚೆನ್ನಾಗಿದೆ. ನಾವು ಎಲ್ಲ ಜಾಗದಲ್ಲೂ ಲಕ್ಸುರಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಒಂದು ಲೆವೆಲ್ಗೆ ಎಷ್ಟಕ್ಕಿರಬೇಕು ಅಷ್ಟಕ್ಕಿದೆ. ಈಗ ನನ್ನ ಕೆಲಸ ಏನು, ಆರಾಮಾಗಿ ಇವತ್ತು ರೆಸ್ಟು, ಮಲ್ಕೊಳ್ಳೋದಷ್ಟೇ. ಆಮೇಲೆ ನಿಮ್ಗೆ ಅನ್ಸ್ಬೋದು ಏನೇನು ಬರೀ ಇನ್ಫಾರ್ಮೇಷನ್ನು, ಏನು ಎಂಟರ್ಟೈನ್ಮೆಂಟೇ ಇಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ನಾನಿಲ್ಲಿ ಎಂಟರ್ಟೈನ್ ಆಗೋಕ್ಕೆ ಬಂದಿಲ್ಲ. ನನಗೆ ಎಂಟರ್ಟೈನ್ ಆಗೋಕ್ಕೆ ನನ್ನೂರು ನನ್ನ ಜಾಗನೇ ಸಾಕು. ನಾನಿಲ್ಲಿ ಬಂದಿರೋದು ಏನಕ್ಕೆ ಅಂತಂದರೆ ದೇಶನ ತಿಳ್ಕೊಳ್ಳೋದಕ್ಕೆ ಆ ಕೆಲಸ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೋರ್ ಓವರ್ ಏನು ಗೊತ್ತಾ, ಈಗ ಒಬ್ಬೊಬ್ಬರೇ ಇದ್ದಾಗ, ಅದು ಒಂದು ಹೊರದೇಶಕ್ಕೆ ಬಂದು ಗೈಡ್ ಇಲ್ಲದೆ ಏನೂ ಇಲ್ಲದೆ ನಮ್ಮದೇ ಒಂದು ಪ್ಲ್ಯಾನ್ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ಅದೇ ರಶಲ್ಲಿರ್ತೀವಿ. ನೀವು ಒಂದು ಸಲ ಬಂದು ನೋಡಿ ಗೊತ್ತಾಗುತ್ತೆ ಆ ಥರ. ಒಬ್ಬೊಬ್ಬರೇ ಹೊರಗಡೆಗೆ ನೀವು ಸುಮ್ಮನೆ ಚಿಕ್ಕಮಂಗ್ಳೂರು ಸಕಲೇಶ್ಪುರಕ್ಕೆ ಹೋದ್ರೇ ಮಜಾ ಇರೋಲ್ಲ, ತಲೆ ಕೆಟ್ಟೋಗುತ್ತೆ. ಅಂಥದ್ರಲ್ಲಿ ಹೊರಗಡೆಗೆ ಬಂದಾಗ ಎಂಜಾಯ್ ಮಾಡೋಕ್ಕಾಗಲ್ಲ. ಇನ್ಫಾರ್ಮೇಷನ್ ದೇಶ ತಿರುಗು, ಕೋಶ ಓದು ಅಂತ ಆ ಕೆಲಸನಂತೂ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೇ ಬಿ ಅದ್ರಲ್ಲಿ ಪಾಪ ಯಾರಿಗಾರು ಇಷ್ಟ ಆಗಿಲ್ಲ ಅಂತಂದರೆ ದಯವಿಟ್ಟು ನೋಡಿಬಿಡಿ. ಪಾಪ ಇನ್ಫಾರ್ಮೇಷನ್ ಬೇಕು ಅನ್ನೋರು 100% ನೋಡ್ತಾರೆ. ನಾನು ವೀಡಿಯೋ ನೋಡಿದ್ಮೇಲೆ ಫುಲ್ ಡೀಟೇಲ್ಸ್ ಸಿಗಬೇಕು ಅವ್ರಿಗೆ. ನಾಳೆಗೆ ಟಿಕೆಟ್ ಬುಕ್ ಮಾಡ್ಕೊಂಡ್ರು ರಪ್ ಅಂತ ಹೊರಡಂಗಿರಬೇಕು. ಅದಕ್ಕೋಸ್ಕರ ನಾನು ಎಲ್ಲನೂ ಇನ್ ಡೀಟೇಲಾಗಿ ಮಾಡ್ತಾಯಿದ್ದೀನಿ. ಈವನ್ ನೀವು ಬೇರೆ ಭಾಷೆಗಳನ್ನೆಲ್ಲ ನೋಡ್ತಾ ಇದ್ದೀರಾ, ಎಷ್ಟು ಲೆಂತ್ ಇದ್ರೂ ವೀಡಿಯೋ ಅಷ್ಟು ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇರುತ್ತಲ್ಲ, ಆ ಥರ ಇಲ್ಲೂ ಕ್ರಿಯೇಟ್ ಮಾಡಬೇಕು ಅನ್ನೋದು ನನ್ನ ತಲೆಯಲ್ಲಿದೆ. ಸೊ ರಾ ಎಕ್ಸ್ಪೀರಿಯನ್ಸ್ ನಾನೇನು ಫೀಲ್ ಮಾಡ್ತಿದ್ದೀನೋ ಅದನ್ನು ಹಂಗೆ ಆಗ್ತಾಯಿದ್ದೀನಿ. ಯಾರಿಗೆ ಇಷ್ಟ ಆಗ್ತಿದೆಯೋ ಅವರಂತೂ 100% ನೋಡಿ ಇಷ್ಟಪಡ್ತಾ ಇದ್ದಾರೆ ಅಂತ ನನಗೆ ಗೊತ್ತು. ಪಾಪ ಇಷ್ಟ ಇಲ್ಲದವರು ದಯವಿಟ್ಟು ನೋಡಬೇಡಿ ಅಂತಲೇ ಈ ಮುಖಾಂತರ ಕೇಳ್ಕೊತೀನಿ. ಏಕೆಂದರೆ ಎಲ್ಲರ ಟೈಮಲ್ಲೂ ಅವ್ರವ್ರಿಗೆ ಅಂತ ಅವ್ರಿಗೊಂದು ಸ್ಪೇಸಸ್ ಇರುತ್ತೆ ಅಲ್ವಾ. ಅದ್ರಲ್ಲಿ ಸುಮ್ಮನೆ ಯಾಕೆ ನನ್ನ ವೀಡಿಯೋ ನೋಡಿ ಪಾಪ ನಿಮಗೆ ತಲೆ ಕೆಟ್ಟೋಗೋದು ಅವೆಲ್ಲ ಆಗುತ್ತೆ. ದಯವಿಟ್ಟು ಬೇಡ. ನಿಮ್ಗೆ ಎಲ್ಲಿ ಖುಷಿ ಸಿಗುತ್ತೋ ಅಲ್ಲಿ ನೋಡಿ. ಯಾರಿಗೆ ಇನ್ಫಾರ್ಮೇಷನ್ ಬೇಕು ಅಥವಾ ಯಾರಿಗೆ ನೋಡಬೇಕು ಅಂತ ಅನ್ಸುತ್ತೋ ಅವ್ರು ಬಂದಿಲ್ಲಿ ನೋಡ್ತಾರೆ. ಹೇಳ್ತಾ ನಾನು ನಿಮ್ಮ ಕಿತ್ತಡಿக்கிறೇನು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ